ಒಮ್ಮಿಗೆ ಇದ್ರೆ ವಿಚಾರ ಮಾಡು. ಇಲ್ಲ ಹೋಗಿ. ಇದೇ ತೆಗಿಸಿದ್ದೇನೆ. ನಮ್ ಕಾಶಿ ಬಂದು ಏನ್ ಮಾಡ್ತೀಯ? ಮಾಡ್ತೀಯ? ವಿವಾಹ ಮಾಡಿಕೊಂಡು ಸಂಸಾರದಲ್ಲಿ ಧನ್ಯತೆಯನ್ನ ಪಡೆದು ಧನ್ಯ ಗೃಹಸ್ಥ ಆಶ್ರಮ, ಈ ಆಶ್ರಮದಲ್ಲಿ ಶ್ರೇಷ್ಠವಾದ ಆಶ್ರಮವನ್ನು ಸ್ವೀಕರಿಸಿ ನೀವು ಮಕ್ಕಳು ಮೊಮ್ಮಕ್ಕಳನ್ನ ಪಡೆದು ಕಾಲಾಂತರದಲ್ಲಿ ಕಾಶಿ ಯಾತ್ರೆಗೆ ನೀನು ಹೋಗಬಹುದು. ಇವಾಗ ಕಾಶಿ ಯಾತ್ರೆಗೆ ಹೋಗಬೇಡ. ನಾಳೆ ಗೋಳಿ ದೇವಸ್ಥಾನದಲ್ಲಿ ನಮ್ಮ ಅಕ್ಕನ ವಿವಾಹವನ್ನ ಮಾಡಿಕೊಂಡು ಧನ್ಯತೆಯನ್ನ ಪಡಿಬೇಕು. ಗೊತ್ತಾಯ್ತಾ? ಹೇಳಿದೆ ಅಲ್ವಾ? ಇನ್ನಂದ್ರೆ ಬಾಯಲ್ಲಿ ಹೇಳ್ತೀನಿ ಅಂತ. ಇನ್ನ ಎಂತೆಂತರೋ